ಮಾರುತಿ ಪ್ರತಿಷ್ಠಾನಂ ಶಿವಮೊಗ್ಗ ಇವ್ರ ಕಡೆಯಿಂದ ಎಲ್ಲ ಪತ್ರಿಕಾ ಮಿತ್ರರಿಗೆ ವೈದಿಕ ಪರಿಷತ್ತಿನ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ. ದಿನಾಂಕ 10 ಮಾರ್ಚ್ 2025ರಿಂದ 12 ಮಾರ್ಚ್ 2025ರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು 108 ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್, ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್. ಶಿಲಾಮಯ ದೇವಸ್ಥಾನವನ್ನು ಕಳೆದ 10 ವರ್ಷದ ಹಿಂದೆ ಬನಶಂಕರಿ ಅಮ್ಮನವರು ಮತ್ತು ಪಂಚಮುಖಿ ಆಂಜನೇಯ ದೇವರುಗಳ ಒಂದು ಶಿಲಾಮಯ ದೇವಸ್ಥಾನವನ್ನು ಶಿವಮೊಗ್ಗದಲ್ಲಿ ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಒಂದು ರಾಜಗೋಪುರವನ್ನು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪದಿಂದ ರಾಜಗೋಪುರವು ಕೂಡ ಸುಮಾರು 108 ಅಡಿ ಎತ್ತರದ ರಾಜಗೋಪುರ ತುಂಬ ಸುಂದರವಾಗಿ ಮೂಡಿಬಂದಿದೆ. ಅದರ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಇದೇ ತಿಂಗಳು ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಕಾರ್ಯಕ್ರಮ ನಡೆಯುತ್ತೆ. 3ನೇ ದಿನ ಬುಧವಾರ ಲೋಕಾರ್ಪಣಾ ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ KS ಈಶ್ವರಪ್ಪನವರು ಹಾಗೂ ಲೋಕಸಭಾ ಸದಸ್ಯರಾದ BY ರಾಘವೇಂದ್ರ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷತೆ ಏನಂತಂದರೆ ಈ 3 ದಿನದ ಧಾರ್ಮಿಕ ಕಾರ್ಯಕ್ರಮದ ಪ್ರಸಾದ ವಿತರಣೆಯ ಪ್ರಸಾದದ ಒಂದು ಜವಾಬ್ದಾರಿಯನ್ನು ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀ KS ಈಶ್ವರಪ್ಪನವರು ವಹಿಸ್ಕೊಂಡಿರ್ತಾರೆ. ದಾನಿಗಳು, ಸರ್ಕಾರ ಹಾಗೂ ಎಲ್ಲರ ಸಹಕಾರದಿಂದ ಇದೊಂದು ಗೋಪುರ ನಿರ್ಮಾಣವಾಗಿದೆ. ಈ ಗೋಪುರವನ್ನು ಉದ್ಘಾಟಕರಾಗಿ ಶ್ರೀಗಳು ಭಾಗವಹಿಸ್ತಾರೆ. ಶ್ರೀಗಳ ಬಗ್ಗೆ ನಮ್ಮ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ರವೀಂದ್ರ ಭಟ್ ಅವರು ವಿವರಣೆಯನ್ನು ನೀಡ್ತಾರೆ. ಮಠ ಅಂತ ಶ್ರೀ ವಿದ್ಯಾಪೀಠ ಶಕಟಪುರ ಮಠ ಅಂತ ಈ ಮಠ ಬದರಿ ಶಂಕರಾಚಾರ್ಯ ಅಂತ ಶೃಂಗೇರಿಯ ಪರಂಪರೆಯಲ್ಲಿ ಬರ್ತಕ್ಕಂತಹ 4 ಆಚಾರ್ಯರೇನಿದ್ದಾರೆ ಅದರಲ್ಲಿ ತೋಟಕಾಚಾರ್ಯರ ಪರಂಪರೆಯಲ್ಲಿ ಬರ್ತಕ್ಕಂತಹ ಮಠ ಇದು. ಹಿಂದೆ ಈ ಆಂಗ್ಲ ಇದರ ಕಾಲದಲ್ಲಿ ಉತ್ತರ ಭಾರತದಿಂದ ಆ ಸ್ವಾಮಿಗಳು ಸತ್ಯೇಂದ್ರ ಶ್ರೀಗಳು ಅಂತ ಹೇಳಿ ಅವರು ಅಲ್ಲಿ ತಪಸ್ಸನ್ನು ಮಾಡಲಿಕ್ಕಾಗಲ್ಲ ಅಂಥೇಳಿ ಅಲ್ಲಿ ತೊಂದರೆ ಆಯಿತು ಅಂಥೇಳಿ ಆ ದಾಳಿಯ ಸಂದರ್ಭದಲ್ಲಿ ಅವರು ದಕ್ಷಿಣ ಭಾರತಕ್ಕೆ ಬರ್ತಾರೆ. ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ಓಡಾಟವನ್ನು ಮಾಡಿ ಇಲ್ಲಿ ತಪಸ್ಸನ್ನು ಮಾಡಿ ತುಂಗಾ ನದಿಯ ತೀರದಲ್ಲಿ ಅವರು ತಮ್ಮ ಎಲ್ಲ ತಪಸ್ಸಿನ ಜೀವನವನ್ನು ಕಳೀತಾರೆ. ಸುಮಾರು 38ನೆಯ ಪೀಠಾಧಿಪತಿಗಳಾಗಿ ಇರತಕ್ಕಂತಹ ಶ್ರೀ ಶ್ರೀ ವಿದ್ಯಾಭಿನವ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳು ಅಂಥೇಳಿ ಇವರು ದೇವಾಲಯದ ಭೂಮಿ ಪೂಜೆಯಲ್ಲಿ ಹಾಗೆ ಗೋಪುರದ ಭೂಮಿ ಪೂಜೆಯಲ್ಲಿ ಈಗ ರಾಜಗೋಪುರದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಹ ಇವರ ಅಮೃತ ಹಸ್ತದಿಂದ ನಾವು ನೆರವೇರಿಸ್ತಾ ಇದ್ದೇವೆ. ಈ ಸ್ವಾಮೀಜಿಯವರು 4 ವೇದಗಳನ್ನು 9 ಷಟ್ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ವಿಶೇಷವಾದಂತಹ ಗೋಪಾಲಕೃಷ್ಣ, ಲಕ್ಷ್ಮೀ ನರಸಿಂಹ, ರಾಜರಾಜೇಶ್ವರಿ ದೇವಿಯ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಮಹಾ ತಪಸ್ವಿಗಳು. ಇವರ ಅಮೃತ ಹಸ್ತಕ್ಕೆ ಸಾಮಾನ್ಯವಾಗಿ ಸಿದ್ಧಹಸ್ತ ಅಂತಲೂ ಸಹ ಇವರಿಗೆ ಕರೀತಾರೆ. ಇವರು ಈ ಪೀಠಕ್ಕೆ 38ನೆಯ ಪೀಠಾಧಿಪತಿಗಳಾಗಿ ಇಡೀ ಭಾರತವನ್ನು ಸುಮಾರು 3 ಬಾರಿ ಸಂಚಾರವನ್ನು ಮಾಡಿ ಈಗ ಪ್ರಸ್ತುತ ತಮಿಳುನಾಡಿನಲ್ಲಿದ್ದಾರೆ. ನಾಳೆಯ ದಿವಸ ಅವರು ಆಗಮಿಸಿ 10ನೇ ತಾರೀಕು ಸೋಮವಾರ ಸಾಯಂಕಾಲ ನಮ್ಮಲ್ಲಿಗೆ ಬರ್ತಾರೆ. ನಮ್ಮಲ್ಲಿ ಅವರಿಗೆ ಭವ್ಯ ಮೆರವಣಿಗೆ ಇರುತ್ತೆ. 11ನೇ ತಾರೀಕು
ದೇವಾಲಯ ನಿರ್ಮಾಣ ಆಗಿ 10 ವರ್ಷಗಳಾಗುತ್ತೆ. ವಿಗ್ರಹ ಪ್ರತಿಷ್ಠಾಪನೆಯಾಗಿ ಅದರ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಮಾರನೆಯ ದಿವಸ 12ನೇ ತಾರೀಕು ಮಂಗಳವಾರ ದಿವಸ 108 ಅಡಿ ರಾಜಗೋಪುರದ ಶಿಖರ ಪ್ರತಿಷ್ಠಾಪನೆಯನ್ನು ಮಾಡಿ ಅವರು ತಮ್ಮ ಸ್ವಸ್ಥಾನ ಶ್ರೀಮಠಕ್ಕೆ ತಲುಪ್ತಾರೆ. ಈ ಎಲ್ಲ ಕಾರ್ಯಕ್ರಮ ಅವರ ಮತ್ತು ನಮ್ಮ ರಾಜಕೀಯ ಮುಖಂಡರ ಮುಖಾಂತರ, ದಾನಿಗಳ ಮುಖಾಂತರವಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತೆ. ತಾವುಗಳು ಇದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.